ನ್ಯಾಯ ಸಿಗಬೇಕು. ಹೆಣ್ಮಕ್ಳು ಇರುವಂಥ ಒಂದು ಕುಟುಂಬಗಳವ್ರಿಗೆ ಒಂದು ಜಾಗ ದೊರಕಿಸ್ಕೊಡ್ಬೇಕು. ಮುಖ್ಯವಾಗಿ ನಮಗೆ ಶೌಚಾಲಯ ಬೇಕು. ಯಾಕೆ ಅಂದರೆ ಈಗ ಈಪ್ರಿಲ್ ತೋಪು ಅದು ನೀಲಗಿರಿ ತೋಪು ಏನಿದೆ, ಸರ್ ನಮ್ಮದು ಅಂದೇನಹಳ್ಳಿ. ನಾವು ಹುಟ್ಟಿ ಬೆಳೆದಿರೋದೆಲ್ಲ ಇಲ್ಲೇ ಸರ್. ಅದಕ್ಕೋಸ್ಕರ ಕೇಳ್ತಿರೋದು ಸರ್. ನಮಗೆ ಕರೆಂಟ್ ಇಲ್ಲ, ಮತ್ತೆ ನೀರಿಲ್ಲ, ಯಾವ ಥರದ ಸೌಲಭ್ಯನೂ ಇಲ್ಲ ಸರ್ ನಮಗೆ. ಸರ್ ಅಂದೇನಹಳ್ಳಿಯಲ್ಲಿ ಸರ್ಕಾರ ಜಾಗದಲ್ಲಿ ಸರ್, ಬಂಡೆ ಜಾಗದಲ್ಲಿ, ಸರ್ವೆ ನಂಬರ್ 38. 40 ವರ್ಷದಿಂದ ಇದ್ದೀವಿ ಸರ್ ನಾವು. ಸರ್ ಹಾಕಿದೀವಿ ಸರ್, 94C ಹಾಕಿದೀವಿ. 2022ರಲ್ಲಿ ಹಾಕಿರೋದು ಸರ್, 21ರಲ್ಲಿ ಹಾಕಿರೋದು. ಮತ್ತೆ ಅದು ಯಾವ ಥರದ್ದು ರೆಸ್ಪಾನ್ಸ್ ನಮ್ಗೆ ಕೊಟ್ಟಿಲ್ಲ, ಯಾವುದು ಬಂದೂ ಇಲ್ಲ ಸರ್ ನಮಗೆ. ಅಲ್ಲಿ ಶೌಚಾಲಯ ಕಟ್ತಾ ಇದ್ದೀರಿ ನೀವು ಅಂತೇಳಿ ತೊಂದರೆ ಆಯ್ತು ಅಂತೇಳಿ ಇದಾಗಿದೆ, ವೈರಲ್ ಆಗಿತ್ತಲ್ಲ, ಅದ್ರ ಬಗ್ಗೆ ಹೇಳಿ. ಸಮಸ್ಯೆ ಸರ್ ಅದರಲ್ಲಿ ಸಮಸ್ಯೆ ಅಂದ್ರೆ RI ಸರ್ ಅವರು ಬಂದು ಕೇಳಿದ್ರು ಸರ್ ನಮಗೆ. ಕೇಳ್ದವಾಗ ಸರ್ ಅವರು ಯಾವ ತರ ಹೇಳಿದ್ರು ಅಂತಂದ್ರೆ, ಒಂಥರ ಹೇಳಿದ್ರು ಕಟ್ಬಾರ್ದು, ಸ್ಟಾಪ್ ಮಾಡಿ ಹಂಗೆ ಅಂತ. ಅದಕ್ಕೋಸ್ಕರ ಸರ್ ನಾವು ಹೇಳಿದ್ವಿ ಸರ್, ಇಷ್ಟು ವರ್ಷದಿಂದ ನಾವು ಇದೀವಿ, ಯಾವ ತರನು ನೀವು ನಮಗೆ ರೆಸ್ಪಾನ್ಸ್ ಕೊಟ್ಟಿಲ್ಲ ಸರ್. ಬಂದು ನಿಮ್ಮ ಹತ್ರನೂ ಕೇಳಿದೀವಿ, ಪಂಚಾಯತಿಯಲ್ಲಿ ಕೇಳಿದೀವಿ ನಾವು. ಪಂಚಾಯತಿಯಲ್ಲಿ ಹೋದ್ರೆ ನಿಮ್ಮ ಹತ್ರ ಹೋಗಿ ಅಂತ ಹೇಳ್ತೀರಾ, ನಿಮ್ಮ ಹತ್ರ ಬಂದ್ರೆ ಅವ್ರ ಹತ್ರ ಹೋಗಿ ಅಂತ ಹೇಳ್ತೀರಾ ಅಂತ ಹೇಳಿದ್ರು ಸರ್. ಮತ್ತೆ RI ಸರ್ ಅವರು ನಾನು ಕೇಳಿದಿಕ್ಕೆ ಏನಂತಂದ್ರು ಸರ್, ಅವ್ರಂದ್ರೆ ನಿಮ್ಗೆ ನಾವೇನಾದ್ರು ಶೌಚಾಲಯ ಕೊಡ್ತೀವಿ ಅಂತ ಹೇಳಿದ್ರ, ಇಲ್ಲ ಅಕ್ಪತ್ರ ಕೊಡ್ತೀರಿ ಅಂತ ಹೇಳಿದ್ರ ಅಂತೆಲ್ಲ ಹೇಳಿದ್ರು ಸರ್. ಅವರು FIR ಮಾಡ್ತೀನಿ ನಿಮ್ಮ ಮೇಲೆ ಅಂತ ಹೇಳಿದ್ರು ಸರ್. ಅದಕ್ಕೋಸ್ಕರ ನಾವು ಆತರ ನಡ್ಕೊಬೇಕಾಗಿತ್ತು ಅಷ್ಟೇ. ನಾವು ಮಾತಾಡ್ಬಿಟ್ಟಿದ್ರಿ ಆತರ ಅಂತಂದ್ರೆ. ಶೌಚಾಲಯ ಇಲ್ಲ ಸರ್ ಇಲ್ಲಿ ಅಂತಂದ್ರೆ. CCTV ಎಲ್ಲ ನಮ್ಗೊಂದು ಮನೆ ಒಳಗಡೆ ಹೋದ್ರು ಅಷ್ಟೇ, ಮನೆ ಒಳಗಡೆ CCTV ಇದೆ, ಹೊರಗಡೆ ಹೋದ್ರು CCTV ಇದೆ ಸರ್. ಅದ್ರಲ್ಲಿ ಎಲ್ಲ ಆಲ್ ರೌಂಡ್ ಹಾಕೊಂಡಿದ್ದಾರೆ. ಮತ್ತೆ ನಾವು ಯಾವ ತರ ಸರ್ ಹೋಗೋದು? ಬೆಳಗ್ಗೆ 7 ಗಂಟೆಗೆ ಹೋದ್ರೆ ಎಲ್ಲರೂ 7 ಗಂಟೆ ಕೆಲ್ಸಕ್ಕೆ ಹೋಗ್ಲೇಬೇಕು. ಬಾಯ್ಸ್ ಹೋದ್ರೆ ಗರ್ಲ್ಸ್ ಹೋಗೋಕ್ಕಾಗಲ್ಲ, ಗರ್ಲ್ಸ್ ಹೋದ್ರೆ ಬಾಯ್ಸ್ಗೆ ಹೋಗೋಕ್ಕಾಗಲ್ಲ ಸರ್. ಆ ತರ ಪರಿಸ್ಥಿತಿ ಇದೆ ಇಲ್ಲಿ. ಅಷ್ಟೇ ಸರ್ ನಾವು ಕೇಳ್ತಿರೋದು, ಮತ್ತೆ ಇನ್ನೇನು ಬೇರೆ ಏನು ಕೇಳ್ತೇ ಇಲ್ಲ ಸರ್. ವಿದ್ಯುತ್ ಇದೆ, ಚರಂಡಿ ಇಲ್ಲ ಸರ್. ನೀರಿಲ್ಲ ಸರ್, ನೀರಿಲ್ಲ, ಕರೆಂಟ್ ಇಲ್ಲ ಸರ್. ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಸರ್ವೆ ನಂಬರ್ 38ರಲ್ಲಿ 28 ಗುಂಟೆ ಜಾಗ ಸರ್ಕಾರಿ ಬಂಡೆ ಜಾಗ ಅಂತ ಉಳ್ಕೊಂಡಿದೆ. ಇಲ್ಲಿ ಈ ಸರ್ಕಾರಿ ಬಂಡೆ ಜಾಗದಲ್ಲಿ 35ರಿಂದ 40 ವರ್ಷಗಳಿಂದನೂ ಮೂಲತಃ ವಾಸ ಇದ್ದಾರೆ ಜನ. ಇಲ್ಲಿ ವಾಸ ಇರೋದಕ್ಕೆ ಕುರುಹುಗಳೇನಂದ್ರೆ, ಅವ್ರದ್ದು ರೇಷನ್ ಕಾರ್ಡ್ ಆಗಲಿ, ಆಧಾರ್ ಕಾರ್ಡ್ ಆಗಲಿ, ವೋಟರ್ ID ಆಗಲಿ ಇದೇ ಜಾಗದಲ್ಲಿದೆ. ಪ್ರತಿ ಎಲೆಕ್ಷನ್ಗೂ ಇಲ್ಲಿ ನಾಮಿನೇಟ್ ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಬರ್ತಾರೆ, ನಿಮಗೆ ನೀರಿನ ಸೌಲಭ್ಯ ಮಾಡಿಕೊಡ್ತೀವಿ, ಕರೆಂಟ್ ಸೌಲಭ್ಯ ಮಾಡಿಕೊಡ್ತೀವಿ, ಶೌಚಾಲಯ ಸೌಲಭ್ಯಗಳು ಮಾಡಿಕೊಡ್ತೀವಿ, ಮನೆಗಳನ್ನ ಗ್ರ್ಯಾಂಟ್ ಆಗಿ ನಿರ್ಮಿಸ್ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆಶ್ವಾಸನೆಗಳನ್ನ ಕೊಟ್ಬಿಟ್ಟು ಇವ್ರ ಬಳಿ ಓಟ್ ಹಾಕ್ಸ್ಕೊಳ್ತಾರೆ. ಓಟ್ ಹಾಕ್ಸ್ಕೊಂಡಿದ್ದಾದ್ಮೇಲೆ ಎಲೆಕ್ಷನ್ ಎಲ್ಲ ಮುಗಿದ್ಮೇಲೆ ಯಥಾಸ್ಥಿತಿಗೆ ಇವ್ರು ಬರ್ತಾರೆ. ಈ ಯಥಾಸ್ಥಿತಿಗೆ ಬಂದಿರೋದಕ್ಕೆ ಸಾಕ್ಷಿಗಳು ಇವತ್ತಿಗೂ ಉಳ್ಕೊಂಡಿದೆ. ಇಲ್ಲಿ ಕರೆಂಟ್ ವ್ಯವಸ್ಥೆ ಇಲ್ಲ, ಒಂದು ಲೈಟ್ ಕಂಬ ಇಲ್ಲ, ಒಂದು ಬಾತ್ರೂಮ್ ಇಲ್ಲ, ಒಂದೇ ಒಂದು ನೀರಿನ ಕೊಳಾಯಿ ಸಹ ಇಲ್ಲಿ ಇರೋದಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಇವ್ರಿನ್ನೂ ಯಾವ ಕಾಲದಲ್ಲಿ, ಸುಮಾರು ಒಂದು 30 ವರ್ಷಕ್ಕೆ ಹಿಂದಿನ ಜೀವನ ನಡೆಸ್ತಾ ಇದ್ದಾರೆ ಇಲ್ಲಿ ಬಂಡೆ ಜಾಗದಲ್ಲಿ ವಾಸ ಇರುವಂತ ಜನಗಳು. ಇವತ್ತಿಗೂ ಇವ್ರಿಗೆ ನೀಟಾಗಿ ಈ ಏನದು ಶೌಚಾಲಯದ ವ್ಯವಸ್ಥೆಗಳಿಲ್ಲ. ಎಷ್ಟೋ ಜನ ನೀವು ನೋಡ್ತಾ ಇರ್ಬೋದು, ಹೆಣ್ಮಕ್ಳು ಇಲ್ಲಿ ಬೆಳಗ್ಗೆ ಎದ್ದ ಕೂಡಲೇ ಶೌಚಾಲಯಕ್ಕೆ ಹೋಗ್ಬೇಕಂದ್ರೆ ಈ ನೀಲಗಿರಿ ತೋಪು ಬಳಸ್ತಿದ್ದಾರೆ. ಈ ತೋಪು 10 ಮನೆಗಳಿಗೂ ಇದೊಂದೇ ತೋಪು ಇರೋದ್ರಿಂದ ಇವ್ರಿಗೆ ತುಂಬಾ ಸಮಸ್ಯೆ. ಯಾರಾದ್ರೂ ಒಬ್ರು ಹೋದ್ರೆ ಮತ್ತೆ ಇನ್ನೊಬ್ರು ಬರೋವರೆಗೂ ಇಲ್ಲಿ ಕಾವಲು ಕಾಯ್ಬೇಕು. ಆ ತರ ಸಮಸ್ಯೆಗಳಾಗ್ಬಿಡುತ್ತೆ. ರಾತ್ರಿ ಹೊತ್ತು ಹಾವು, ಚೇಳು ಈ ತರ ಸಮಸ್ಯೆಗಳನ್ನ ತುಂಬಾ ಎದುರಿಸ್ತಾ ಇದ್ದಾರೆ. ಹಂಗಾಗಿ ಈ ಪಕ್ಕದ ಜಮೀನವ್ರು ಬಂದ್ಬಿಟ್ಟು ಇಲ್ಲಿ ರಸ್ತೆ ಬೇಕು ಅಂದ್ಬಿಟ್ಟು ಇವ್ರಿಗೆ ತೊಂದರೆ, ಇಲ್ಲಿರುವಂತ ಮನೆಗಳನ್ನ ತೆರವು ಮಾಡಬೇಕು ಅನ್ನೋದು ಅವರು ಕೆಲವರು ಉದ್ದೇಶ. ಇದೇ ಸರ್ಕಾರಿ ಜಾಗದಲ್ಲಿ ಅದೇ ಪ್ರಭಾವಿಗಳು ಒತ್ತುವರಿ ಮಾಡಿಕೊಂಡು ಒಂದಷ್ಟು ಜಾಗನ ಕಾಂಪೌಂಡ್ ಹಾಕೊಂಡಿದ್ದಾರೆ. ಅದೇ ಕಾಂಪೌಂಡ್ ನ ಬಿಡಿಸಿ ಅವ್ರಿಗೆ ದಾರಿ ಮಾಡ್ಕೊಡೋದಕ್ಕೆ RI ಕಡೆಯಿಂದ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಮುಂದೆ ನಿಂತಿದ್ದಾರೆ. ಅದೇ RI ಅವ್ರಿಗೆ ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಅಲ್ಲಿ ಒತ್ತುವರಿ ಆಗಿರುವಂತ ಜಾಗನ ಬಿಡಿಸಿ ರಸ್ತೆ ಮಾಡಿದ್ರೆ ಅವ್ರಿಗೂ ಅನುಕೂಲ, ಇವ್ರಿಗೂ ಅನುಕೂಲ, ಯಾವುದೇ ರೀತಿ ಸಮಸ್ಯೆ ಉಲ್ಬಣ ಆಗಲ್ಲ ಅಂತ RI ಅವ್ರಿಗೆ ಹೇಳ್ತಾ ಇದ್ದೀನಿ. ಮತ್ತೆ ಸರ್ಕಾರಿ ಅಧಿಕಾರಿಗಳು ಯಾರೇ ಆಗಿರ್ಲಿ, ಬಡವ್ರ ಪರ ನಿಲ್ಬೇಕು, ಶೋಷಿತರ ಪರ ನಿಲ್ಬೇಕು ಅಂತ ನನ್ನ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಸೇರಿದಂತೆ ಸರ್ವೆ ನಂಬರ್ 38 ಈ 20 ಗುಂಟೆ 29 ಗುಂಟೆ ಏನಿದೆ ಈ ಕಲ್ಲು ಬಂಡೆ ಜಾಗದಲ್ಲಿ ಬಡವರು, ಇಲ್ಲಿ ನಿರಾಶ್ರಿತರು ಅನ್ಬೋದು,
ಏನು ಇಲ್ಲದೆ ನಿರಾಶ್ರಿತರು ಅನ್ಬೋದು. ಅಂಥವರು ಸುಮಾರು 40-45 ವರ್ಷದಿಂದ ಇಲ್ಲಿ ಜೀವನ ಮಾಡ್ತಿದ್ದಾರೆ. ಇದು ಯಾರಿಗೂ ಕಣ್ಣಿಗೆ ಕಾಣಿಸ್ತಿಲ್ಲ. ಎರಡನೇದು ಬಂದು ಹೆಣ್ಮಕ್ಳಿಗೆ ಶೌಚಾಲಯ ಸರ್, ಮನೆಗಿಂತ ಮುಖ್ಯವಾಗಿ ಶೌಚಾಲಯ. ಅದ್ರ ಕಡೆ ಯಾರು ಗಮನ ಕೊಡ್ತಿಲ್ಲ. ನಮ್ಮ RI ಸಾರ್ ಬಂದು ಮಾತಾಡಿರೋಂಥದ್ದು ತಪ್ಪು. ಯಾಕೆ ತಪ್ಪು ಅಂದರೆ, ಇಲ್ಲಿ ಬಡವರಿಗೆ ಬಂದು ಅವರು ಮನೆ ಒದಗಿಸ್ಕೊಡ್ತಿಲ್ಲ, ನೀರು ಒದಗಿಸ್ಕೊಡ್ತಿಲ್ಲ, ಕರೆಂಟ್ ಕೇಳ್ತಿಲ್ಲ. ಬರೀ ಮನೆ ಕಟ್ತಿದ್ದೀರಾ, ನೀವು ಶೌಚಾಲಯ ಕಟ್ತಿದ್ದೀರಾ ಅಂತ ಹೇಳಿ ನಿರ್ಬಂಧನೆಗಳಾಗ್ತಿದ್ದಾರೆ ಹೊರತು ಅವ್ರಿಗೆ ಆಗ್ತಿರೋಂಥ ಅನಧಿಕೃತವಾಗಿ ಏನು ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಯಾವುದೇ ಮಾಹಿತಿ ಕೊಡ್ತಿಲ್ಲ ಅವರು. ನಮ್ಮ ಉದ್ದೇಶ ಅಷ್ಟೇ, ಬಡವರಿಗೆ ನ್ಯಾಯ ಸಿಗಬೇಕು, ಹೆಣ್ಮಕ್ಳು ಇರೋವಂಥ ಒಂದು ಕುಟುಂಬಗಳವ್ರಿಗೆ ಒಂದು ಜಾಗ ದೊರಕಿಸ್ಕೊಡ್ಬೇಕು. ಮುಖ್ಯವಾಗಿ ನಮಗೆ ಶೌಚಾಲಯ ಬೇಕು. ಯಾಕೆ ಅಂದರೆ, ಈಗ ಈಪ್ಲಿಸ್ ತೋಪು, ಅದು ನೀಲಗಿರಿ ತೋಪು ಏನಿದೆ, ಸುತ್ತಲೂ ಕ್ಯಾಮ್ರಾ ಇದೆ. ಅವ್ರ ಮನೆ ಹೆಣ್ಮಕ್ಳು ಅದೇ ಥರ ಇದ್ದಾಗ ಅವ್ರ ಮನೆ ಹೆಣ್ಮಕ್ಳನ್ನ ಕಳಿಸ್ಕೊಡ್ತಾರ? ಇಲ್ಲ ನಾವು ಇಲ್ಲ ಹೋಗೋಕ್ಕಾಗುತ್ತಾ? ಸೊ ಇದ್ರನ್ನ ಉದ್ದೇಶವಾಗಿ ಇಟ್ಕೊಂಡು ದಯವಿಟ್ಟು ಬಡವರಿಗೆ ನ್ಯಾಯ ಕೊಡಿಸ್ಕೊಡಿ. ಇಲ್ಲಿರೋವಂಥ ಜನಗಳಿಗೆ ಒಂದು ವ್ಯವಸ್ಥಿತವಾಗಿ ಒಂದು ಮೂಲಭೂತ ಸೌಕರ್ಯ ಏನು ಬೇಕೋ ಅದನ್ನ ಒದಗಿಸ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ. ನಮಸ್ಕಾರ, ನನ್ನ ಹೆಸರು ಶಿವ ಅಂತೇಳಿ. ಈ ದಿನ ನಾವಿಲ್ಲಿ ಅಂದೇನಹಳ್ಳಿ ಪಂಚಾಯಿತಿ ಏರಿಯಾಗೆ ಏನು ಬಂದಿದ್ದೀವಿ, ಇದೆಲ್ಲ ಸುತ್ತ ನೋಡಿದ್ರೆ ಬಂಡೆ ಇರೋದು. ಈ ಬಂಡೆ ಜಾಗದಲ್ಲಿ ಅಮಾಯಕರಂತ ಹೇಳ್ಬೋದು, ಇಲ್ಲ ಬಡವರು ಅಂತ ಹೇಳ್ಬೋದು, ಅವರೆಲ್ಲ ಮನೆ ಕಟ್ಕೊಂಡಿದ್ದಾರೆ. ಆದರೆ ಅವ್ರಿಗೆ ಆಗ್ತಾ ಇರೋದು ಇಲ್ಲಿ ಶೋಷಣೆ ಅಂತ ಕೂಡ ನಾವು ಹೇಳ್ಬೋದು. ಬಟ್ ಏನಂದ್ರೆ, ಇಲ್ಲಿ ಸುತ್ತಮುತ್ತ ನೋಡ್ಬೇಕಾದ್ರೆ ನಮ್ಮ ಹೆಣ್ಣು ಮಕ್ಕಳನ್ನೇ ಸಮೇತ ನಾವು ಎಲ್ಲೂ ಹೊರಗಡೆ ಕಳಿಸ್ದಿರೋ ಅಂತ ನಮ್ಮ ಇಂಥ ದೇಶದಲ್ಲಿ ಆಕ್ಚುಲಾಗಿ ಹೆಣ್ಣು ಮಕ್ಕಳು ಹೊರಗಡೆ ಮಲ ಮತ್ತೆ ಮೂತ್ರ ವಿಸರ್ಜನೆಗೆ ತೋಪ್ಗೆ ಹೋಗ್ಬೇಕಾಗುತ್ತೆ. ಬಟ್ ಏನಂದ್ರೆ, ಇದು ಓಕೆ, ಬಟ್ ನೆಕ್ಸ್ಟ್ ನಾವು ಯೋಚನೆ ಮಾಡಿದ್ರೆ ಅವ್ರೇನಾದ್ರು ತೋಪ್ ಹೊಡೆದ್ರೆ ಪಾಪ ಹೆಣ್ಮಕ್ಳು ಎಲ್ಲ ಹೋಗ್ತಾರೆ. ಇದನ್ನ ನಮ್ಮ ಮನೆಗಳಲ್ಲಾದ್ರೆ ನಾವು ಬಿಟ್ಬಿಡ್ತೀವ, ನಾವು ಕಾಯ್ದುಕೊಳ್ತೀವಿ. ಅದೇ ರೀತಿಯಾಗಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ, ನಮ್ಮ ಅಧಿಕಾರಿಗಳೇನಿದ್ದಾರೋ ಮುಂದೆ ಬಂದು ಹೆಣ್ಣು ಮಕ್ಕಳಿಗೆಲ್ಲ, ಗಂಡಸರು ಬಿಡಿ, ಗಂಡಸರು ಎಲ್ಲಿ ಬೇಕಾದ್ರೂ ಹೋಗ್ತಾರೆ, ಬಟ್ ಇಲ್ಲಿ ನೋಡಿದ್ರೆ ಚರಂಡಿ ಇಲ್ಲ, ನೀರಿಲ್ಲ, ಕರೆಂಟ್ ಇಲ್ಲ, ಇಷ್ಟೆಲ್ಲ ತೊಂದರೆಗಳಿದೆ. ಆದ್ರೆ ನಮ್ಮ ದೇಶದಲ್ಲಿ ಎಲ್ರಿಗೂ ಸಮಾನತೆಯಾಗಿ ಹಕ್ಕು ಸಿಗಬೇಕು, ಅವ್ರದೇ ಆದಂತ ಅವ್ರಿಗೊಂದು ಉಳಿವು ಸಿಗಬೇಕು. ಅದಕ್ಕೋಸ್ಕರ ನಮ್ಮ ಈ ಏರಿಯಾನಲ್ಲಿ ಇರುವಂತ ನಿಮ್ಮ ಮಾಧ್ಯಮದವರು ಕೂಡ ದಯವಿಟ್ಟು ಇದಕ್ಕೆ ಸಹಾಯ ಮಾಡಬೇಕು, ಅಧಿಕಾರಿಗಳು ಸಹಾಯ ಮಾಡಬೇಕು. ಇದನ್ನೆಲ್ಲ ನೋಡಿ ನಮ್ಮ ಹೆಣ್ಣು ಮಕ್ಕಳಿಗೆ, ಈ ಮನೆಗಳವ್ರಿಗೆ ರಕ್ಷಣೆ ಕೊಡಬೇಕು. ಧನ್ಯವಾದಗಳು.